ಗುಡ್ ಈವ್ನಿಂಗ್ ಎವ್ರಿವನ್. ಚಾಪ್ಟರ್ ವೆಕ್ಟರ್ ಆಲ್ಜಿಬ್ರಾ ಸಾಲ್ವ್ ಮಾಡ್ತಾ ಇದ್ವಿ. ಇವತ್ತು ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಟೆನ್ ಕ್ವೆಶ್ಚನ್ ಸಾಲ್ವ್ ಮಾಡಿದ್ವಿ. 11th ಕ್ವೆಶ್ಚನ್, ವೆಕ್ಟರ್ ಎ ಐ ಕ್ಯಾಪ್ ಹೋಲ್ ಸ್ಕ್ವೇರ್ ಪ್ಲಸ್ ವೆಕ್ಟರ್ ಎ ಇಂಟು ಜೆ ಕ್ಯಾಪ್ ಹೋಲ್ ಸ್ಕ್ವೇರ್ ಪ್ಲಸ್ ವೆಕ್ಟರ್ ಎ ಇಂಟು ಕೆ ಕ್ಯಾಪ್ ಹೋಲ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಅಂತ ಕೊಟ್ಟಿದ್ದಾರೆ. ಐ ಕ್ಯಾಪ್ ಅಂತ ಇದೆಯಲ್ಲ, ಸೊ ಇದು ಈ ತರ ಇರುತ್ತೆ. A1 ಐ ಕ್ಯಾಪ್ ಪ್ಲಸ್ ಸೊ ಇದು ಇಂಟು ಸೊ ಐ ಡಾಟ್ ಜೆ ಎಲ್ಲ 0 ಅಂತ ಗೊತ್ತು ನಮ್ಗೆ. ಐ ಡಾಟ್ ಕೆ 0 ಅಂತ. ಐ ಡಾಟ್ ಐ 1 ಆಗತ್ತೆ. ಹಾಗಾಗಿ ಎ ಐ ಕ್ಯಾಪ್ ಏನಾಗತ್ತೆ, A1 ಆಗತ್ತೆ. ಸಿಮಿಲರ್ಲಿ ಎ ಇಂಟು ಜೆ ಕ್ಯಾಪ್ ಏನಾಗತ್ತೆ, A2 ಆಗತ್ತೆ. ಎ ಇಂಟು ಕೆ ಕ್ಯಾಪ್ ಏನಾಗುತ್ತೆ, A3 ಆಗುತ್ತೆ. ಓಕೆನಾ? ಓಕೆ, ಈಗ ನಾವು ಐ ಕ್ಯಾಪ್ ಹೋಲ್ ಸ್ಕ್ವೇರ್ ಇದೆ ಪ್ಲಸ್ ಜೆ ಕ್ಯಾಪ್ ಹೋಲ್ ಸ್ಕ್ವೇರ್ ಪ್ಲಸ್ ಕೆ ಕ್ಯಾಪ್ ಹೋಲ್ ಸ್ಕ್ವೇರ್ ಇದೆ. ಇದ್ರ ವ್ಯಾಲ್ಯೂ ಏನು ಅಂತ ಕೇಳ್ತಾ ಇದ್ದಾರೆ. ಇದೇನಾಗತ್ತೆ, A1 ಸ್ಕ್ವೇರ್ ಪ್ಲಸ್ A2 ಸ್ಕ್ವೇರ್ ಪ್ಲಸ್ A3 ಸ್ಕ್ವೇರ್ ಆಗತ್ತೆ. ಅಂದ್ರೆ ಇದು A1 ಇಂಟು A1, A2 ಇಂಟು A2, A3 ಇಂಟು A3. ಯಾವ ತರ ಕಾಣಿಸುತ್ತೆ, ಇನ್ ಕೇಸ್ ಇದೀಗ A1 ಇಂಟು B1, A2 ಇಂಟು B2 ಅಂತ ಇದ್ರೆ ಎ ಆಗುತ್ತೆ. ಕರೆಕ್ಟಾ? ಸೊ ಎ ವೆಕ್ಟರ್ ಎ ಇಂಟು ವೆಕ್ಟರ್ ಎ ಅಂದ್ರೆ ಕರೆಕ್ಟಾ? ಸೊ ನಮ್ ಆಪ್ಷನ್ ಯಾವ್ದಿದೆ, ಆಪ್ಷನ್ ಡಿ ಇದೆ. ಸೊ ಮಾಡ್ಯುಲಸ್ ಆಫ್ ವೆಕ್ಟರ್ ಎ ಸ್ಕ್ವೇರ್ ಏನಾಗತ್ತೆ, ಎ ವೆಕ್ಟರ್ ಇಂಟು ಎ ವೆಕ್ಟರ್ ಆಗುತ್ತೆ. ಹಾಗಾಗಿ ಆನ್ಸರ್ ಇಸ್ ಆಪ್ಷನ್ ಡಿ. ಓಕೆನಾ? ನೆಕ್ಸ್ಟ್ ಪ್ರಾಬ್ಲಮ್ ಸಾಲ್ವ್ ಮಾಡೋಣವಾ? If vector A and B are two unit vectors inclined to x-axis at 30 and 120 degree respectively. Okay. A vector 30 ಡಿಗ್ರಿಲಿ ಇನ್ಕ್ಲೈನ್ ಆಗಿದೆ, ಬಿ ವೆಕ್ಟರ್ ಏನಾಗಿದೆ 120 ಡಿಗ್ರಿಲಿ ಇನ್ಕ್ಲೈನ್ ಆಗಿದೆ. ಈಗ ಅವ್ರು ಕೇಳ್ತಿರೋದು ವೆಕ್ಟರ್
ಪ್ಲಸ್ ಬಿ ಅಲ್ವಾ? ಈಗ ಎ ವೆಕ್ಟರ್ ಅಂದ್ರೆ ಕಾಸ್ 30 ಡಿಗ್ರಿ ಐ ಕ್ಯಾಪ್ ಪ್ಲಸ್ ಸೈನ್ 30 ಡಿಗ್ರಿ ಜೆ ಕ್ಯಾಪ್ ಆಗತ್ತೆ. ಸೊ ಕಾಸ್ 30 ಈಸ್ √3/2, ಸೈನ್ 30 ಈಸ್ 1/2 ಅಲ್ವಾ? ಇನ್ನು ಬಿಗೆ ಕಾಸ್ 120 ಡಿಗ್ರಿ ಐ ಕ್ಯಾಪ್ ಸೈನ್ 120 ಡಿಗ್ರಿ ಜೆ ಕ್ಯಾಪ್. ಸೊ 120 ಡಿಗ್ರಿ ಏನಾಗುತ್ತೆ? -1/2 ಆಗುತ್ತೆ ಐ ಕ್ಯಾಪ್ ಪ್ಲಸ್ √3/2, ಸೈನ್ 120 ಅಂದ್ರೆ √3/2 ಜೆ ಕ್ಯಾಪ್ ಆಗತ್ತೆ. ಈಗ ನಮ್ಗೆ ಎ ಪ್ಲಸ್ ಬಿ ಬೇಕು. ಸೊ ಎ ಪ್ಲಸ್ ಬಿ ಡೈರೆಕ್ಟ್ ಮಾಡ್ಲಾ ಇಲ್ಲ? ಓಕೆ. ಸೊ √3/2 ಐ ಕ್ಯಾಪ್ ಪ್ಲಸ್ 1/2 ಜೆ ಕ್ಯಾಪ್ ಪ್ಲಸ್ ಆಫ್ -1/2 ಐ ಕ್ಯಾಪ್ ಪ್ಲಸ್ √3/2 ಜೆ ಕ್ಯಾಪ್. ಕರೆಕ್ಟಾ? ಸೊ √3/2 -1/2 ಅಂದ್ರೆ √3 -1/2 ಐ ಕ್ಯಾಪ್ ಇದು ಮ್ಯಾಗ್ನಿಟ್ಯೂಡ್ಗೆ ನಾವು ಅದರ ಇಂಡಿವಿಜುವಲ್ ಟರ್ಮ್ ಸ್ಕ್ವೇರ್ ತಗೋಬೇಕು. ಹಾಗಾಗಿ ನಾನು ಮ್ಯಾಗ್ನಿಟ್ಯೂಡ್ ಮಾಡ್ತಾ ಇಲ್ಲ, ಫಸ್ಟ್ ಬರೀ. ಸೊ √3 + 1/2 ಜೆ ಕ್ಯಾಪ್ ಆಗತ್ತೆ. ಈಗ ಮ್ಯಾಗ್ನಿಟ್ಯೂಡ್ ಮಾಡ್ತೀನಿ. ಸೊ ಮ್ಯಾಗ್ನಿಟ್ಯೂಡ್ ಏನು? ಸ್ಕ್ವೇರ್ ರೂಟ್ ಆಫ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್. ಕರೆಕ್ಟಾ? So which is equal to √3 - 1 whole square plus √3 + 1 whole square divided by 2 square ಅಂದ್ರೆ 4 ಇದೆ. ಇದ್ರ ಹೋಲ್ ಸ್ಕ್ವೇರ್ ರೂಟ್ ಇದೆ. ಓಕೆನಾ? ಸೊ ಸ್ಕ್ವೇರ್ ರೂಟ್ ಹಾಗೆ ಇಟ್ಕೊಳ್ತೇನೆ. √3 square is 3 ಪ್ಲಸ್ ಮೈನಸ್ ಆಫ್ ಇದು -2√3 ಆಯ್ತು. ಪ್ಲಸ್ √3 square is 3 ಪ್ಲಸ್ 1 ಪ್ಲಸ್ 2√3 by 4. ಇದು ಕ್ಯಾನ್ಸಲ್ ಆದ್ರೆ 3 + 3 6 + 2 8 ಆಯ್ತು. ಸೊ ಅದು 8/4 ಅಂದ್ರೆ 4 1s 4 2s √2 ಆಯ್ತು. ಸೊ √2 ಅಂದ್ರೆ ನಮ್ಗೆ ಆಪ್ಷನ್ ಬಿ. ಆಪ್ಷನ್ ಬಿ is the correct answer. ಕ್ಲಿಯರ್ ಆಗಿದೆಯಾ? ನೆಕ್ಸ್ಟ್ ಪ್ರಾಬ್ಲಮ್ ಸಾಲ್ವ್ ಮಾಡೋಣ.
let vector u v w be such that magnitude u is 1, magnitude vector b is 2, magnitude vector w is 3. If projection v along u is equal to that of w along u and vw are perpendicular to each other. Okay. ಈಗ ಒಂದು u is equal to 1, v is equal to 2, w is 3. ಪ್ರೊಜೆಕ್ಷನ್ ಯಾವುದಿದೆ? v ಅಲಾಂಗ್ u ಇದೆ. ಅವಾಗ ಫಾರ್ಮುಲಾ ಏನಾಗುತ್ತೆ? ಸೊ v ಡಾಟ್ u ಬೈ u ಆಗುತ್ತೆ. ಓಕೆನಾ? ಇನ್ನೊಂದು ಪ್ರೊಜೆಕ್ಷನ್ ಆಫ್ w ಅಲಾಂಗ್ ಯು, ಇದು ಕೂಡ ಯುಗೆ ಪ್ರೊಜೆಕ್ಷನ್ ಇದೆ ಅಂಡ್ ಇದೆರಡು ಈಕ್ವಲ್ ಅಂತ ಹೇಳಿದ್ದಾರೆ. ಇದೆರಡು ಈಕ್ವಲ್ ಅಂತ. ಸೊ ಡಬ್ಲ್ಯೂ ಡಾಟ್ ಯು ಬೈ ಮ್ಯಾಗ್ನಿಟ್ಯೂಡ್ ಯು. ಸೊ ಇದೆರಡು ಈಕ್ವಲ್ ಆದ್ರೆ ಏನಾಗುತ್ತೆ? ವಿ ಡಾಟ್ ಯು ಬೈ ಯು is equal to w dot v u by u. So this implies ಏನಾಯ್ತು? ಇದು ನಾಟ್ ಈಕ್ವಲ್ ಟು 1 ಆಗಿರೋದ್ರಿಂದ ಯು ಕ್ಯಾನ್ ಕ್ಯಾನ್ಸಲ್ ಅಲ್ವಾ? ಸಾರಿ, ನಾಟ್ ಈಕ್ವಲ್ ಟು 0 ಆಗಿರೋದ್ರಿಂದ ಯು ಕ್ಯಾನ್ ಕ್ಯಾನ್ಸಲ್. ಹಾಗಾಗಿ ನಿಮ್ಗೆ ವೆಕ್ಟರ್ ವಿ ಡಾಟ್ ಯು is equal to w dot u ಅಂತ ಸಿಗುತ್ತೆ. ಇದು ನಿಮ್ಗೆ ಇಲ್ಲಿ ಯೂಸ್ ಆಗತ್ತೆ. ಓಕೆನಾ? ಇದನ್ನ ಒಂದು ಇಕ್ವೇಶನ್ ಸ್ಟಾರ್ ಮಾರ್ಕ್ ಹಾಕಿ ಇಟ್ಕೊಳ್ತೀನಿ. ಈಗ ನಾನು u ಮೈನಸ್ ವಿ ಪ್ಲಸ್ ಡಬ್ಲ್ಯೂ ಹೋಲ್ ಸ್ಕ್ವೇರ್ ಮಾಡ್ತೀನಿ. ಅಂದ್ರೆ a ಪ್ಲಸ್ ಬಿ ಪ್ಲಸ್ ಸಿ ಹೋಲ್ ಸ್ಕ್ವೇರ್ ಆಗತ್ತೆ. a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್ ಬರುತ್ತೆ ಅನ್ಕೊಂಡಿದ್ದೇನೆ. ಹೌದು. ಸೊ ವಿ ಎಲ್ ಮೈನಸ್ ಇರೋದ್ರಿಂದ ನೆಕ್ಸ್ಟ್ ಯು ಡಬ್ಲ್ಯೂ ಪಾಸಿಟಿವ್ ಅಂಡ್ ಯು ಅಲ್ಲ, ಬಿ ಅಂಡ್ ಡಬ್ಲ್ಯೂ ನೆಗೆಟಿವ್. ಡಬ್ಲ್ಯೂ ಡಾಟ್ ವಿ. ಓಕೆ, ಇದಿಷ್ಟು ನೆಗೆಟಿವ್ ಆಗುತ್ತೆ. ಅಂಡ್ ಡಬ್ಲ್ಯೂ ವಿ ಅಂಡ್ ಡಬ್ಲ್ಯೂ ಪರ್ಪೆಂಡಿಕ್ಯುಲರ್ ಅಂತಂದ್ರೆ ವಿ ಡಾಟ್ ಡಬ್ಲ್ಯೂ 0 ಆಗತ್ತೆ. ಓಕೆನಾ? ಸೊ ಡಬ್ಲ್ಯೂ ಡಾಟ್ ವಿ ಇದು 0 ಆಗೋಯ್ತು. ಇದು ಈಕ್ವಲ್ ಅಲ್ವಾ? ವಿ ಡಾಟ್ ಯು ಇಸ್ ಡಬ್ಲ್ಯೂ ಡಾಟ್ ಯುಗೆ ಈಕ್ವಲ್. ಸೊ ಇದು ಸೇಮ್ ಆಗಿರೋದ್ರಿಂದ ಕ್ಯಾನ್ಸಲ್ ಆಗತ್ತೆ. ಯಾಕೆಂದ್ರೆ ಫ್ರಮ್ ಸ್ಟಾರ್ ಯು ವಿ ಇಸ್ ಈಕ್ವಲ್ ಟು ಡಬ್ಲ್ಯೂ ಯು. ಡಬ್ಲ್ಯೂ ಸೇಮ್ ಅಲ್ವಾ? +2 -2 0 ಆಗಿ ಬಿಡುತ್ತೆ. ಹಾಗಾಗಿ ಇದು ಯು ಇಸ್ 1 ಸ್ಕ್ವೇರ್, ಇದು 2 ಸ್ಕ್ವೇರ್ ಪ್ಲಸ್ 3 ಸ್ಕ್ವೇರ್ ಆಗೋಯ್ತು. ವಿಚ್ ಮೀನ್ಸ್ 1 + 4 + 9 ಅಂದ್ರೆ 14. ಮ್ಯಾಗ್ನಿಟ್ಯೂಡ್ ಏನಾಗತ್ತೆ? ಸ್ಕ್ವೇರ್ ರೂಟ್ ಆಗತ್ತೆ. ಕರೆಕ್ಟಾ? ಸ್ಕ್ವೇರ್ ರೂಟ್ 14. ಸೊ ಆಪ್ಷನ್ ಸಿ.
ಕ್ಲಿಯರ್ ಆಗಿದೆ ಅಂತ ಅನ್ಕೊಳ್ತೀನಿ. ನೆಕ್ಸ್ಟ್ ಪ್ರಾಬ್ಲಮ್ ಸಾಲ್ವ್ ಮಾಡೋಣ. Component of I cap in the direction of the vector I cap plus j cap plus 2k cap is A ನ I cap ಅಂತ ತಗೊಳ್ತೀನಿ. B ಇದು ತಗೊಳ್ತೀನಿ. I cap plus j cap plus 2k cap. ಓಕೆನಾ? ಓಕೆ. ಈಗ ನನಗೆ magnitude of B is 1 plus 1 plus 4 ಅಂದ್ರೆ √6 ಆಗೋಯ್ತು. ಸೊ ಬಿ ಕ್ಯಾಪ್ ಬಿ ಹ್ಯಾಟ್ ಏನ್ ಹೇಳ್ತೀವಿ, ಇದು ವೆಕ್ಟರ್ ಬಿ ಬೈ ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಬಿ ಅಂದ್ರೆ 1/√6 ಇಂಟು ಐ ಕ್ಯಾಪ್ ಪ್ಲಸ್ ಜೆ ಕ್ಯಾಪ್ ಪ್ಲಸ್ 2k ಕ್ಯಾಪ್ ಆಯ್ತು. ಇನ್ನು ಕಾಂಪೋನೆಂಟ್ ಫೈಂಡ್ ಔಟ್ ಮಾಡಬೇಕು. ಎ ಡಾಟ್ ಬಿ ಅಂದ್ರೆ ಐ ಡಾಟ್ ಇಂಟು ಟು ಕೆ ಕ್ಯಾಪ್ ಆಗುತ್ತೆ. ಕರೆಕ್ಟಾ? ಸೊ ಐ ಕ್ಯಾಪ್ ಇಂಟು ಜೆ ಕ್ಯಾಪ್, ಐ ಕ್ಯಾಪ್ ಇಂಟು ಕೆ ಕ್ಯಾಪ್ 0. ಸೊ ಐ ಕ್ಯಾಪ್ ಇಂಟು ಐ ಕ್ಯಾಪ್ 1. ಹಾಗಾಗಿ 1/6 ಇಂಟು √6 ಇಂಟು 1 ಆಗುತ್ತೆ. ಇಟ್ ಇಸ್ ಇದು. ಇದನ್ನ ನಾನು ರಾಷನಲೈಸ್ ಮಾಡೋದಾದ್ರೆ ನ್ಯೂಮರೇಟರ್ ಹಾಗೂ ಡಿನಾಮಿನೇಟರ್ಗೆ √6 ಮಾಡಿದೆ. ಯಾಕಂದ್ರೆ 1/√6 ನನಗೆ ಇಲ್ಲಿ ಆಪ್ಷನ್ ಇಲ್ಲ. ಹಾಗಾಗಿ √6 ಸ್ಕ್ವೇರ್ ಇಸ್ 6. √6/6 ನನಗೆ ಆಪ್ಷನ್ ಇದೆ. ಆಪ್ಷನ್ ಡಿ. ಕ್ಲಿಯರ್ ಆಗಿದೆಯಾ? ನೆಕ್ಸ್ಟ್ ಪ್ರಾಬ್ಲಮ್ ಸಾಲ್ವ್ ಮಾಡೋಣ. Vectors A, B, 3i cap plus 4k cap and AC 5i cap minus 2j cap plus 4k cap are the sides of triangle ABC. ಸೊ ಇದು ಕೊಟ್ಟಿದ್ದಾರೆ, ಇದು ಕೊಟ್ಟಿದ್ದಾರೆ. ಮೀಡಿಯನ್ ಥ್ರೂ ಎ. ಥ್ರೂ ಎ ಅಂದ್ರೆ ಈ ತರ ಬರುತ್ತಲ್ಲ. ಸೊ ಲೆಟ್ ಅಸ್ ಕನ್ಸಿಡರ್ ಎ ಪಾಯಿಂಟ್ ಆಸ್ ಒರಿಜಿನ್ 0,0,0 ಅಂತ ತಗೊಳ್ಳೋಣ. ಅವಾಗ ಬಿ ಏನಾಗತ್ತೆ, ಫ್ರಮ್ ದಿಸ್ ಐ ಅಂಡ್ ಕೆ ಇದೆ. ಸೊ 3 ಜೆ ಇಲ್ಲ,
ಕೆ ಇದೆ 4 and ಸಿ ಇದು 5 minus 2 4 minus 2 4 ಓಕೆನಾ. ಈಗ ನಮ್ಗೆ ಮೀಡಿಯನ್ದು ಲೆಂತ್ ಬೇಕು. ಸೊ ಮೀಡಿಯನ್ ಇಸ್ ಅ ಮಿಡ್ ಪಾಯಿಂಟ್ ಆಗತ್ತೆ, ಇಲ್ಲಿ ಈಕ್ವಲ್ ಆಗಿರುತ್ತೆ. ಸೊ ಬಿದು ಸಿದು ಮಿಡ್ ಪಾಯಿಂಟ್ ಫೈಂಡ್ ಔಟ್ ಮಾಡ್ತೇನೆ ನಾನು. ಓಕೆನಾ, ಅದು ಬಿ ಪ್ಲಸ್ ಸಿ ಬೈ 2 ಆಗತ್ತೆ. ಅಂದ್ರೆ 5 plus 3 is 8, ಇದು -2, 4 plus 4 8 by 2 ಅಂತ ಮಾಡಿದ್ರೆ it is a 4 -1, ಆಯ್ತು, ಕರೆಕ್ಟಾ. ಸೊ ಈಗ ವಿತ್ ರೆಸ್ಪೆಕ್ಟ್ ಟು ಒರಿಜಿನ್ ಅಂದ್ರೆ ಎ ಎಂ ಆಗತ್ತೆ, ವಿಚ್ ಇಸ್ m minus a. a however 0, ಹಾಗಾಗಿ m ಏನಿದೆ ಅದೇ ಆಗತ್ತೆ, ಕರೆಕ್ಟಾ. ಈಗ ನಮ್ಗೆ ಲೆಂತ್ ಬೇಕಾಗಿದೆ ಅಂದ್ರೆ ಮ್ಯಾಗ್ನಿಟ್ಯೂಡ್ is 4 square is 16, 1 square 1, 4 square 16, 16 16 32 root 33 units ಆಯ್ತು. ಅಂದ್ರೆ ಆಪ್ಷನ್ ಸಿ. ಆಪ್ಷನ್ ಸಿ is the correct answer. ಕ್ಲಿಯರ್ ಆಗಿದೆಯಾ? ನೆಕ್ಸ್ಟ್ ಪ್ರಾಬ್ಲಮ್ ನೋಡೋಣ. ಎ ವೆಕ್ಟರ್ ಕೊಟ್ಟಿದ್ದಾರೆ 1, p, 1, ಬಿ ವೆಕ್ಟರ್ q, 2, 2. ಎ ಡಾಟ್ ಬಿ ಅಂದ್ರೆ ಆರ್ ಅಂತ ಕೊಟ್ಟಿದ್ದಾರೆ. ಎ ಕ್ರಾಸ್ ಬಿ ಅಂದ್ರೆ 0, -3, 3 ಕೊಟ್ಟಿದ್ದಾರೆ. ಪಿ ಕ್ಯೂ ಆರ್ ವ್ಯಾಲ್ಯೂ ಬೇಕು ಅವ್ರಿಗೆ. ಓಕೆ, ಎ ಡಾಟ್ ಬಿ ಇಸ್ ಈಕ್ವಲ್ ಟು ಆರ್ ಅಂತ ಕೊಟ್ಟಿದ್ದಾರೆ. ಎ ಕ್ರಾಸ್ ಬಿ ಕೊಟ್ಟಿದ್ದಾರೆ. -0, -3, 3. ಸೊ ಎ ಕ್ರಾಸ್ ಬಿ ಹೇಗಿರುತ್ತೆ? ಐ ಕ್ಯಾಪ್, ಜೆ ಕ್ಯಾಪ್, ಕೆ ಕ್ಯಾಪ್. ಎದು 1, P1, ಬಿದು Q 2, 2, ಕರೆಕ್ಟಾ? ದಿಸ್ ಇಸ್ ಈಕ್ವಲ್ ಟು 0, -3, 3 ಕೊಟ್ಟಿದ್ದಾರೆ. ಸೊ ಲೆಟ್ಸ್ ಫೈಂಡ್ ಐ, ಜೆ, ಕೆ ಫೈಂಡ್ ಔಟ್ ಮಾಡೋಣ. ಸೊ ಈಗ ಐ ಕ್ಯಾಪ್ ಅಂತಂದ್ರೆ 2p - 2 ಆಯ್ತು, ಮೈನಸ್ ಜೆ ಇಂಟು 2 - q ಆಯ್ತು, ಕರೆಕ್ಟಾ? ಪ್ಲಸ್ ಕೆ ಇಂಟು 2 - pq ಆಯ್ತು, ಈಸ್ ಈಕ್ವಲ್ ಟು 0, -3, 3. ಇಲ್ಲಿ ಇದನ್ನ ಮೈನಸ್ ಅನ್ನ ಪ್ಲಸ್ ಮಾಡಿದ್ರೆ ಇದು ಮೈನಸ್, ಇದು ಪ್ಲಸ್ ಆಗೋಗುತ್ತೆ. ಸೊ ದಟ್ ಆಲ್ ಟರ್ಮ್ಸ್ ಆರ್ ಇನ್ ಪಾಸಿಟಿವ್ಸ್ ಅಂತ ಕನ್ಸಿಡರ್ ಮಾಡಿದ್ರೆ ನಾನೀಗ ಈಕ್ವೇಟ್ ಮಾಡ್ತೀನಿ. 2p - 2 is 0 ಆದ್ರೆ
ಪಿ ಇಸ್ 1 ಆಗೋಯ್ತು. ಕರೆಕ್ಟಾ? ಇನ್ನೊಂದು ಕ್ಯೂ -2 ಇಸ್ ಈಕ್ವಲ್ ಟು -3 ಆದ್ರೆ ಕ್ಯೂ ಇಸ್ ಈಕ್ವಲ್ ಟು -1 ಆಯ್ತು. ಸೊ ಇದು ಪಿ ಕ್ಯೂ ಇದೆ. ಸೊ ವಿ ಹ್ಯಾವ್ ಆಲ್ರೆಡಿ ಫೌಂಡ್ ಔಟ್ ಪಿ ಕ್ಯೂ. ಇನ್ನು ನಾವು ಫೈಂಡ್ ಔಟ್ ಮಾಡಬೇಕಾಗಿರೋದು ಆರ್. ಎ ಡಾಟ್ ಬಿ ಇಸ್ ಈಕ್ವಲ್ ಟು ಆರ್ ಇದೆ. ಕರೆಕ್ಟಾ? ವಾಟ್ ಈಸ್ ಎ ಡಾಟ್ ಬಿ? A1 B1 A2 B2 A3 B3 ಅಥವಾ A1 B1 C1 ಅಂತ ಇಟ್ಕೊಂಡ್ರೆ A2 B2 C2 ಅಂತ A1 A2 B1 B2 ಆ ಥರನೂ ಸಿಗುತ್ತೆ. ಸೊ ನಾನು ಎ ಟರ್ಮನ A1 A2 A3 ಬಿ ಟರ್ಮನ B1 B2 B3 ಅಂತ ಕನ್ಸಿಡರ್ ಮಾಡ್ಕೊಂಡೆ. ಈಗ 1 ಇಂಟು ಕ್ಯೂ ಕರೆಕ್ಟಾ ಪ್ಲಸ್ ಪಿ ಇಂಟು 2 ಪ್ಲಸ್ 1 ಇಂಟು 2 ಕರೆಕ್ಟ್ ಇದೆ ಅಲ್ವಾ? ಸೊ ಇದು ಕ್ಯೂ ಪ್ಲಸ್ 2p ಪ್ಲಸ್ 2 ಇಂಟು 1. What is Q? Q is -1. P is 1. So 2 plus 2, 4. -1 is 3. What is A dot B? A dot B is R. This 3 is equal to R. So P, Q, R ಏನಾಗುತ್ತೆ? 1 - 1 3 ಆಗುತ್ತೆ. 1 - 1 3 option ಇಲ್ಲ. So option D is our answer. None. ಈ ಆಪ್ಷನ್ ಇದ್ದಿದ್ರೆ we could have selected, but it is not there ಅಲ್ವಾ? ಹಾಗಾಗಿ no, none of these is the option. ಕ್ಲಿಯರ್ ಇದೆಯಾ? ನೆಕ್ಸ್ಟ್ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಳ್ಳೋಣ. A cross B magnitude the square plus A dot B the magnitude square ಆಡ್ ಮಾಡಿದ್ರೆ 144 ಇದೆ. ಮ್ಯಾಗ್ನಿಟ್ಯೂಡ್ A ವೆಕ್ಟರ್ದು 4 ಕೊಟ್ಟಿದ್ದಾರೆ. B ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು. ಸೊ ಇಂಡಿವಿಜುವಲ್ ಮಾಡಿ ಸಾಲ್ವ್ ಮಾಡ್ಬೋದು, ಆರ್ ಎಲ್ಸ್ ಒಟ್ಟಿಗೆನೂ ಸಾಲ್ವ್ ಮಾಡ್ಬೋದು. ಇಟ್ ಇಸ್ ಅಪ್ ಟು ಯುವರ್ ಕೆಪಾಬಿಲಿಟಿ. ಆಯ್ತಾ? ನಿಮ್ಗೆ ಕನ್ಫ್ಯೂಷನ್ ಆಗತ್ತೆ ಅಂದ್ರೆ ಇಂಡಿವಿಜುವಲ್ ಮಾಡಿ, ಇಲ್ಲ ಒಟ್ಟಿಗೆ ನಿಮ್ಗೆ ಸಾಲ್ವ್ ಮಾಡಕ್ಕಾಗತ್ತೆ ಅಂದ್ರೆ ಯು ಕ್ಯಾನ್ ಸಾಲ್ವ್. ಸೊ ಇದು ಎ ಕ್ರಾಸ್ ಬಿ ಏನಿದೆ ಸೈನ್ ಥೀಟಾ ಅಲ್ವಾ? ಸ್ಕ್ವೇರ್. ಸೊ ಎ ಇಸ್ 4. ಸೊ 4 ಸ್ಕ್ವೇರ್ ಸೈನ್ ಸ್ಕ್ವೇರ್ ಥೀಟಾ ಆಯ್ತು. ಇನ್ನು ಎ ಡಾಟ್ ಬಿ. ಸೊ ಎ ಬಿ ಕಾಸ್ ಥೀಟಾ ಸ್ಕ್ವೇರ್ ಆಯ್ತು. ಸೊ ಇದು ಮತ್ತೆ 4 ಸ್ಕ್ವೇರ್ ಕಾಸ್ ಸ್ಕ್ವೇರ್ ಥೀಟಾ ಆಯ್ತು. ಈಗ ಆಡ್ ಮಾಡೋಣ. ಸೊ
ಸ್ಕ್ವೇರ್ ಇದೇನಾಯ್ತು 4 ಸ್ಕ್ವೇರ್ ಥ್ರೂ ಔಟ್ ಇದು ಕಾಮನ್ 16 ಅಂಡ್ ಬಿ ಸ್ಕ್ವೇರ್ ಕೂಡ ಕಾಮನ್ ಹೌದಾ ಸಪ್ರೇಟ್ ಇರೋದು ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಸೈನ್ ಸ್ಕ್ವೇರ್ ಪ್ಲಸ್ ಕಾಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು 1 ಅಂತ ನನಗೆ ಗೊತ್ತು ಅಂಡ್ ದಿಸ್ ಇಸ್ ಈಕ್ವಲ್ ಟು 144 ಅಂತ ಗೊತ್ತು ಸೊ 16 magnitude b square. So magnitude b square is equal to 144 by 16 ಆಯ್ತು 9 ಅಂತ ಅನ್ಸುತ್ತೆ ಅಲ್ವಾ 144 50 60 ಹೌದು is equal to 9 ಆದ್ರೆ magnitude of b is -3 ಆಗಲ್ಲ distance is always positive option C ಕ್ಲಿಯರ್ ಇದೆ ಅಲ್ವಾ ನೆಕ್ಸ್ಟ್ ಪ್ರಾಬ್ಲಮ್ ವೆಕ್ಟರ್ ಎ ಮತ್ತೆ ಬಿ ಮ್ಯೂಚುವಲಿ ಪರ್ಪೆಂಡಿಕ್ಯುಲರ್ ಯೂನಿಟ್ ವೆಕ್ಟರ್ಸ್ ಆಗಿದ್ರೆ 3a ಪ್ಲಸ್ 2b ಇಂಟು 5a ಮೈನಸ್ 6b ಎಷ್ಟಾಗುತ್ತೆ ಅಂತ ಪರ್ಪೆಂಡಿಕ್ಯುಲರ್ ಆಗಿದ್ರೆ ಇದು 0 ಆಗುತ್ತೆ ಯಾವತ್ತು ಫಸ್ಟ್ ಕ್ಲಾಸ್ ಈ ತರ ಪರ್ಪೆಂಡಿಕ್ಯುಲರ್ ಅಂತ ಬಂದ್ರೆ ಬರ್ದಿಟ್ಕೊಳ್ಬೇಕು ಯಾಕಂದ್ರೆ ಸಾಲ್ವ್ ಮಾಡ್ತಾ ಇದನ್ನ 0 ಅಂತ ಸಬ್ಸ್ಟಿಟ್ಯೂಟ್ ಮಾಡಿಬಿಟ್ರೆ ನಮ್ಗೆ ಆನ್ಸರ್ಸ್ ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು ಆ ಕಾರಣಕ್ಕಾಗಿ ಹೇಳ್ತಾ ಇದ್ದೀನಿ ಸೊ 3a ಪ್ಲಸ್ 2b ಇಂಟು 5a ಮೈನಸ್ 6b ಸೊ ಎಂತಾಯ್ತು 3 ಇಂಟು 5 is 15 ಕರೆಕ್ಟಾ ಪ್ಲಸ್ 5 2s are 10 minus 6 3s are 18 minus 12 and a dot a b dot b is equal to 1 ಆಗಿರುತ್ತೆ ಸೊ a dot a is equal to 1 ಆದ್ರೆ ಇದು 15 ಆಗೋಯ್ತು a dot b is equal to b dot a ಇರುತ್ತೆ ಹಾಗಾಗಿ ಇದು 0 ಇದು 0 minus 12
ಸೊ 15 ಮೈನಸ್ 12 ಎಷ್ಟಾಗೋಯ್ತು? 3. ಆಪ್ಷನ್ 3 ಇರೋದು ಆಪ್ಷನ್ ಬಿ. ಕರೆಕ್ಟಾ? ಓಕೆನಾ? ನೆಕ್ಸ್ಟ್ ಕ್ಲಿಯರ್ ಇದೆ ತಾನೆ? ನೆಕ್ಸ್ಟ್ ಪ್ರಾಬ್ಲಮ್ ಸಾಲ್ವ್ ಮಾಡೋಣ. Vector A makes equal acute angles on the coordinate axis. Projection of B on A. ಈ ಪ್ರೊಜೆಕ್ಷನ್ ಆಫ್ ಬಿ ಆನ್ ಎ ಇದ್ರೆ ಏನಾಗತ್ತೆ? ಓಕೆನಾ? ಈಗ ಥೀಟಾ ಅಕ್ಯೂಟ್ ಆಂಗಲ್ ಫಾರ್ಮೇಶನ್ ಆಗ್ತಿದೆ ಅಂತ ಆಯ್ತು. ಸೊ ಈ ಎಲ್ ಇಸ್ ಈಕ್ವಲ್ ಟು ಎಂ ಇಸ್ ಈಕ್ವಲ್ ಟು ಎನ್ ವಿಚ್ ಇಸ್ ಈಕ್ವಲ್ ಟು ಕಾಸ್ ಥೀಟಾ. ಸೊ ಇದು ಆಗತ್ತೆ. ಎಲ್ಲಾನು ಸೇಮ್ ಇರೋದ್ರಿಂದ ಅಂತ ತಗೊಂಡ್ರು ಎಲ್ ಸ್ಕ್ವೇರ್ ಇಸ್ 1/3, ಎಲ್ ಇಸ್ 1/√3. ಕರೆಕ್ಟಾ? ಈಗ ಎ 1/√3 ಇಂಟು ಐ ಪ್ಲಸ್ 1/√3 ಇಂಟು ಜೆ ಪ್ಲಸ್ 1/√3 ಇಂಟು ಕೆ. ಯಾಕಂದ್ರೆ ಎಲ್ ಎಂ ಎನ್ ಅಲ್ಲ 1/√3. ಇನ್ನು ಬಿ ಗೊತ್ತಿದೆ. ನಾವು ಎ ಡಾಟ್ ಬಿ ಬೇಕು, ಮ್ಯಾಗ್ನಿಟ್ಯೂಡ್ ಬಿ ಬೇಕು. ಕರೆಕ್ಟಾ? ಸೊ ಎ ಡಾಟ್ ಬಿ ಅಂದ್ರೆ ಇದೆಲ್ಲ 1/√3 ಕಾಮನ್ ಇದೆ. 5 ಪ್ಲಸ್ 7 ಮೈನಸ್ 1 ಆಗತ್ತೆ. ಕರೆಕ್ಟಾ? ಡಿವೈಡೆಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ಬಿ ಅಂದ್ರೆ 25 ಪ್ಲಸ್ 49 ಪ್ಲಸ್ 1. ಓಕೆ, ಇದು ಮ್ಯಾಗ್ನಿಟ್ಯೂಡ್ √3 ಹಾಗೆ ಇದೆ ಅಲ್ವಾ? ಸೊ ಅದು ಡಿನಾಮಿನೇಟರಿಗೆ ಬರುತ್ತೆ. 5 ಮೈನಸ್ 1 4 ಅಥವಾ 6 ಪ್ಲಸ್ 5 11 ಆಯ್ತು. ಈ 11 ಬೈ √3 ಇಂಟು 50 75. 75 into 3 is √225. √225 ಅಂದ್ರೆ 15 ಆಯ್ತು. 11/15 ಆಪ್ಷನ್
ಕ್ಲಿಯರ್ ಇದೆಯಾ? ನೆಕ್ಸ್ಟ್ ಪ್ರಾಬ್ಲಮ್ ನೋಡೋಣ. Diagonals of a parallelogram are the vectors. ಎರಡು ಡಯಾಗ್ನಲ್ಸ್ ಕೊಟ್ಟಿದ್ದಾರೆ. ಸೊ ನಾನು ಒಂದನ್ನ D1 ಅಂತ ತಗೊಂಡ್ರೆ ಇನ್ನೊಂದು D2 ಅಂತ ತಗೊಳ್ತೀನಿ. ದೆನ್ ಲೆಂತ್ ಆಫ್ ದ ಶಾರ್ಟೆಸ್ಟ್ ಸೈಡ್ ಆಫ್ ದ ಪ್ಯಾರಲೋಗ್ರಾಮ್. ಸೊ ಅದು ಹೇಗಿರುತ್ತೆ ಅಂದ್ರೆ ಈ ಲೆಂತ್ ಕೇಳ್ತಾ ಇದ್ದಾರೆ. ಸೊ ಇದು ಎರಡು ಗೊತ್ತಿದೆ, ಇದು ಕೇಳ್ತಾ ಇದ್ದಾರೆ. ಓಕೆನಾ? ನಾನು D1 3i ಕ್ಯಾಪ್ ಪ್ಲಸ್ 6j ಕ್ಯಾಪ್ ಮೈನಸ್ 2k ಕ್ಯಾಪ್ ತಗೊಂಡ್ರೆ D2 ಮೈನಸ್ i ಕ್ಯಾಪ್ ಮೈನಸ್ 2j ಕ್ಯಾಪ್ ಮೈನಸ್ 8k ಕ್ಯಾಪ್ ಅಂತ ತಗೊಳ್ತೀವಿ. ಈ ಡಯಾಗ್ನಲ್ ಬೈಸೆಕ್ಟ್ ಆಗತ್ತಲ್ಲ, ಸೊ ಇದು ಈಕ್ವಲ್ ಆಗತ್ತೆ. ಸೊ ಇದು ಒಂದು ಲೆಂತ್ ಎ ಅಂತ ತಗೊಂಡ್ರೆ ಇದು ಕಂಪ್ಲೀಟ್ 2a ಅಂತ ಆಗತ್ತೆ ಅಲ್ವಾ? ಇದನ್ನ ಸೈಡ್ ಎ ಅಂತ ತಗೊಂಡ್ರೆ ಆಡ್ ಮಾಡಿದಾಗ 2a. ಸೊ ಇದು ನಮ್ಗೆ ಗೊತ್ತು D1 ಪ್ಲಸ್ D2 ಅಂತ. D1 plus D2 is 3 minus 1 is 2. 6 minus 2 is 4. Minus 2 minus 10. ಆಗ A ವೆಕ್ಟರ್ ಏನಾಗುತ್ತೆ? I ಕ್ಯಾಪ್ ಪ್ಲಸ್ 2j ಕ್ಯಾಪ್ ಮೈನಸ್ 5k ಕ್ಯಾಪ್ ಆಗುತ್ತೆ. ಟು ಬಿ ಅಂದ್ರೆ ಡಯಾಗ್ನಲ್ 1 ಮೈನಸ್ ಡಯಾಗ್ನಲ್ 2 ಅಂದ್ರೆ 1 ಮೈನಸ್ 2 ಅಂದ್ರೆ 3 ಮೈನಸ್ ಆಫ್ ಮೈನಸ್ 1 4 ಆಯ್ತು. 6 ಪ್ಲಸ್ 2 ಇಸ್ 8. ಕರೆಕ್ಟಾ? ಮೈನಸ್ ಆಫ್ ಮೈನಸ್ 2 ಪ್ಲಸ್ 2 ಆಗುತ್ತೆ. ಸೊ ಇದು ಮೈನಸ್ 2 ಪ್ಲಸ್ 8 ಅಂದ್ರೆ ಪ್ಲಸ್ 6 ಆಗತ್ತೆ. 2 ಇಂದ ಡಿವೈಡ್ ಮಾಡಿದ್ರೆ ಇದೇನಾಯ್ತು? 2i ಕ್ಯಾಪ್ 4j ಕ್ಯಾಪ್ ಪ್ಲಸ್ 3k ಕ್ಯಾಪ್ ಆಯ್ತು. ಕರೆಕ್ಟಾ? ಈಗ ನಾವು ಮ್ಯಾಗ್ನಿಟ್ಯೂಡ್ ಫೈಂಡ್ ಔಟ್ ಮಾಡೋಣ. ಯಾಕಂದ್ರೆ ನನಗೆ ಇಲ್ಲಿ ಒಂದ್ ಸೈಡ್ ಸಿಕ್ಕಿದೆ, ಇಲ್ಲಿ ಇನ್ನೊಂದ್ ಸೈಡ್ ಸಿಕ್ಕಿದೆ. ಈ ಸೈಡ್ ಫೈಂಡ್ ಔಟ್ ಮಾಡೋದಕ್ಕೆ ನಾನು ಮಾಡಿರೋ ಫಾರ್ಮುಲಾ, ಐ ಮೀನ್ ನನಗೆ ಗೊತ್ತಿರೋ ಫಾರ್ಮುಲಾನ ಯೂಸ್ ಮಾಡಿದ್ದೀನಿ. ಈಗ ನಾನು ಮ್ಯಾಗ್ನಿಟ್ಯೂಡ್ ಫೈಂಡ್ ಔಟ್ ಮಾಡಿದ್ರೆ ಶಾರ್ಟೆಸ್ಟ್ ಲೆಂತ್ ಅನ್ನ ನಾನು ಶಾರ್ಟೆಸ್ಟ್ ಸೈಡ್ ಅಂತ ತಗೊಳ್ತೀನಿ. ಇದು 1 ಪ್ಲಸ್ 4 ಪ್ಲಸ್ 25 ಅಂದ್ರೆ √30 ಆಯ್ತು. ಮ್ಯಾಗ್ನಿಟ್ಯೂಡ್ ಆಫ್ ಬಿ ಏನಾಗುತ್ತೆ? 4 ಪ್ಲಸ್ 16 ಪ್ಲಸ್ 9 ಅಂದ್ರೆ √29. ಸೊ √29 ಶಾರ್ಟರ್ ಇದೆ √30 ಇಂದ. ಹಾಗಾಗಿ √29 ಇಸ್ ದಿ ಆನ್ಸರ್. ಇದು ನನಗೆ ಆಪ್ಷನ್ ಡಿ ಅಲ್ಲಿ ಇದೆ. ಒಂದ್ಸತಿ ಪ್ರೀವಿಯಸ್ ಪ್ರಾಬ್ಲಮ್ಗೆ ಹೋಗೋಣ. ಪ್ರೊಜೆಕ್ಷನ್ ಆಫ್ ಬಿ ಆನ್ ಎ ಬಂದಾಗ ವೆಕ್ಟರ್ ಎ ತಗೋಬೇಕು. ನಾನು ಬಿ ತಗೊಂಡಿದ್ದೀನಿ, ರಾಂಗ್ ಆಗಿದೆ. ಸೊ ಇಲ್ಲಿ ಚೇಂಜ್ ಬರುತ್ತೆ.
ನೋಡೋಣ ಏನ್ ಬರುತ್ತೆ ಅಂತ. ಸೊ ವೆಕ್ಟರ್ ಎ ಬಂದ್ರೆ ಇದು ಮ್ಯಾಗ್ನಿಟ್ಯೂಡ್. ಸೊ 1/3 1/3 1/3 3/3 ಅಂದ್ರೆ 1 ಆಗತ್ತೆ. ಕರೆಕ್ಟ್ ಅಲ್ವಾ? ಸೊ ಇದು ತ್ರೀ ಬೈ ತ್ರೀ ಒನ್ ಅಂದ್ರೆ 1/√3 ಇಂಟು 11. 11/√3 ಆಪ್ಷನ್ ಬಿ ಆಗಿದೆ. ಸೊ ಆಪ್ಷನ್ ಎ ಕರೆಕ್ಟ್ ಆನ್ಸರ್ ಅಲ್ಲ. ಸಾರಿ, ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಇದೆ ಇದರಲ್ಲಿ. ಪ್ರೊಜೆಕ್ಷನ್ ರಾಂಗ್ ಆದ್ರೂ ಆನ್ಸರ್ ರಾಂಗ್ ಬರುತ್ತೆ, ನೋಡಿ ಕೇರ್ಫುಲ್ ಆಗಿರಿ. ಇದು ತುಂಬಾ ಮೇನ್ ಕನ್ಫ್ಯೂಸಿಂಗ್ ಪಾಯಿಂಟ್ ಆಗುತ್ತೆ, ತುಂಬಾ ನೆನ್ಪಿಟ್ಕೋಬೇಕು. ಎಕ್ಸ್ಟ್ರೀಮ್ಲಿ ಸಾರಿ. ಓಕೆನಾ? ಸೊ ನೆಕ್ಸ್ಟ್ ಪ್ರಾಬ್ಲಮ್ ನಾವು ಸಾಲ್ವ್ ಮಾಡಿದೀವಿ. ಇದು ಬೇಸಿಕಲಿ ಇಂಪಾರ್ಟೆಂಟ್ ಪಾಯಿಂಟ್. ನಾವು ಡಯಾಗ್ನಲ್ಸ್ ಕೊಟ್ಟಾಗ ಸೈಡ್ಸ್ ಫೈಂಡ್ ಔಟ್ ಮಾಡೋದಕ್ಕೆ ಇದನ್ನ ನೋಟ್ ಮಾಡ್ಕೊಳ್ಳಿ, ಈ ಪಾಯಿಂಟ್ ಅನ್ನ. ಇದು ಅಡಿಷನಲ್ ಇನ್ಫಾರ್ಮೇಶನ್ ಆಗುತ್ತೆ. ನಾವು ಇದನ್ನ ಚಾಪ್ಟರ್ ಅಲ್ಲಿ ನಾವು ಮೇಜರ್ ಆಗಿ ಏನು ಸಾಲ್ವ್ ಮಾಡಲ್ಲ ಈ ತರ. ಇದೆಲ್ಲ CET ಬೇಸ್ಡ್ ಕ್ವಶನ್ಸ್ ಇರುತ್ತೆ. ಹಾಗಾಗಿ ರೆಗ್ಯುಲರ್ ಕ್ಲಾಸಸ್ ಅಲ್ಲಿ ಈ ತರದ ಕ್ವೆಶನ್ಸ್ ಬರಲ್ಲ ನಿಮ್ಗೆ. 3 ಮಾರ್ಕ್ಸ್ ಕ್ವೆಶನ್ಸ್ ಆ ತರ ಎಲ್ಲ ಬರಲ್ಲ. ಹಾಗಾಗಿ ಈ ಒಂದು ಸೈಡ್ಗೆ 2 ಡಯಾಗ್ನಲ್ ಅನ್ನ ಆಡ್ ಮಾಡಿದಾಗ ಸಮ್ ಆಫ್ ದಿಸ್ ಸೈಡ್ಸ್ ಸಿಗುತ್ತೆ. ಡಯಾಗ್ನಲ್ ನ ಸಬ್ಟ್ರಾಕ್ಟ್ ಮಾಡಿದ್ರೆ ಸಮ್ ಆಫ್ ದ ಅದರ್ 2 ಸೈಡ್ಸ್ ಸಿಗುತ್ತೆ. ಅದಾದ್ಮೇಲೆ ಇಂಡಿವಿಜುವಲ್ ಸೈಡ್ ಮಾಡಿ ನಾವು ಮ್ಯಾಗ್ನಿಟ್ಯೂಡ್ ಫೈಂಡ್ ಔಟ್ ಮಾಡಿದ್ರೆ ಲೆಂತ್ ಸಿಗುತ್ತೆ. ಸೊ ಶಾರ್ಟೆಸ್ಟ್ ಲೆಂತ್ ಕೇಳಿರೋದ್ರಿಂದ √29 is our answer. ಇನ್ನು ಉಳಿದಿದ್ದು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನೋಡೋಣ. ಥ್ಯಾಂಕ್ ಯು.